ಪಾಕಿಸ್ತಾನದ ಲಾಹೋರ್ನ ಸೇನಾ ನೆಲೆ ಮೇಲೆ ಅಟ್ಯಾಕ್. ಲಾಹೋರ್ನ ಸೇನಾ ನೆಲೆ ಮೇಲೆ ದಾಳಿ ನಡೆಸಿದಂತ ಭಾರತ ಲಾಹೋರ್ನಲ್ಲಿರುವಂತಹ ಸೇನಾ ಮುಖ್ಯ ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ. ಟಿವಿ 9 ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇದು ಸದ್ಯಕ್ಕೆ ಲೈವ್ ಅಪ್ಡೇಟ್ ನೀವು ನೋಡ್ತಾ ಇರೋದು. ಪಾಕಿಸ್ತಾನದ ಲಾಹೋರ್ನ ಸೇನಾ ನೆಲೆ ಮೇಲೆ ಅಟ್ಯಾಕ್. ಬೆಳಗ್ಗಿನ ಜಾವ 4:25 ನೀವು ನೋಡ್ತಿರುವಂತಹ ಈ ಅಪ್ಡೇಟ್ ಏನಿದೆ, ಇದು ಈ ಕ್ಷಣದ ಅಪ್ಡೇಟ್. ಲಾಹೋರ್ನಲ್ಲಿ ಸೇನಾ ಮುಖ್ಯ ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. ಪಾಕಿಸ್ತಾನ ಲಾಹೋರ್ನ ಸೇನಾ ನೆಲೆ ಮೇಲೆ ಅಟ್ಯಾಕ್. ಯಾಕಂದರೆ ಪಾಕಿಸ್ತಾನದ ಸೇನೆ ಬೇರೆ ಅಲ್ಲ, ಅಲ್ಲಿನ ಉಗ್ರರು ಇಬ್ಬರು ಕೂಡ ಬೆಸೆದುಕೊಂಡಿರುವಂಥವ್ರು, ಕೈ ಜೋಡಿಸಿರುವಂಥವ್ರು. ಹಾಗಾಗಿ ಈ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಯಾವುದೇ ನಾಗರಿಕರಿಗೆ ತೊಂದರೆ ಆಗದ ಹಾಗೆ ಸಾಧ್ಯವಾದಷ್ಟು ಏನು ಟಾರ್ಗೆಟ್ ಇದೆ ಅಲ್ಲಿಗೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್. ಇವತ್ತಿನ ಬೆಳಗ್ಗೆ ನಾವು ಅಪ್ಡೇಟನ್ನು ನಿಮಗೆ ನೀಡ್ತಾ ಇದ್ದೀವಿ. ಈಗ ಭಾರತೀಯ ಸೇನೆಯ ಅಟ್ಯಾಕ್ ಈಗ ಆರಂಭ ಆಗಿರೋದು, ಮಧ್ಯರಾತ್ರಿ ಆರಂಭ ಆಗಿದೆ. ಎರಡು ಪ್ರಬಲವಾದಂಥ ಸ್ಫೋಟದ ದೃಶ್ಯಗಳನ್ನು ನೀವೀಗ ಗಮನಿಸಬಹುದು. ಇಸ್ಲಾಮಾಬಾದ್ ಹಾಗೆ ಪಂಜಾಬ್ ಪ್ರಾಂತ್ಯದಲ್ಲೂ ಕೂಡ ಅಟ್ಯಾಕನ್ನು ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಭಾರತೀಯರು ಎದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಮುಖವಾದಂಥ ಅಪ್ಡೇಟ್ ಜೊತೆಗೆ ನೀವೀಗ ಏನು ಭಾರತ ಉತ್ತರವನ್ನು ಕೊಟ್ಟಿಲ್ಲ ನಿನ್ನೆ ಅಂತ ನೀವು ರಾತ್ರಿ ಮಲಗಿರುವಂಥ ಸಂದರ್ಭದಲ್ಲಿ ಮಲಗೋಕ್ಕೆ ಮುಂಚೆ ಅಂದ್ಕೊಂಡಿರ್ಬೋದು. ಆದರೆ ಈಗ ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಭಾರತೀಯ ಸೇನೆ ಹೇಗೆ ಉತ್ತರವನ್ನು ಕೊಟ್ಟಿದೆ, ಅದರಲ್ಲೂ ಸೇನಾ ಮುಖ್ಯ ಕಚೇರಿ. ಪಾಕಿಸ್ತಾನದ ಇಂಟರ್ಸೆಪ್ಷನ್ ಏನಿದೆ ಎಷ್ಟು ವೀಕ್ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ. ಅವರ ಏರ್ ಡಿಫೆನ್ಸ್ ಅದನ್ನು ದಾಟಿ ಈಗ ಭಾರತ ಅಟ್ಯಾಕನ್ನು ಶುರು ಮಾಡಿದೆ.